ಹಿರಿಯ ಮಗನಾದಂತಹ ನಾನೇ ತಾರೋಕ್ಷನಿದ್ದೇನೆ. ತಂದೆಯನ್ನು ಕೊಂದ ವಿಚಾರವನ್ನು ಅರ್ಥೈಸಿಕೊಂಡು ಪ್ರತೀಕಾರ ದಾಹದಿಂದ ಬಂದಿದ್ದೇನೆ. ಎಲ್ಲ ಮಾಡಿದ್ದು ಅಪರಾಧವಾಯಿತು ಎನ್ನುವ ಹಾಗೆ ಪಾದಗಳಿಗೆ ಎರಗಿದೆ ಎಂದಾದ್ರೆ ನಿನ್ನನ್ನು ಹಾಗೆ ಬಿಡ್ತೇನೆ. ಇಲ್ಲ ಅಂತಾದ್ರೆ ಪದಚ್ಯುತಗೊಳಿಸಿ ತಂದೆಯನ್ನು ಕೊಂದಂತಹ ಸೇಡನ್ನು ತೀರಿಸಿಕೊಳ್ಳುವ ಉದ್ದೇಶದಿಂದ ನೇರವಾಗಿ ಸುರಲೋಕವನ್ನು ಪ್ರವೇಶ ಮಾಡಿದವನಿದ್ದೀಯ. ಮಾತ್ರವಲ್ಲ, ನಮ್ಮವರನ್ನೆಲ್ಲ ಸದೆಬಡಿದ ಮಾತ್ರಕ್ಕೆ ಗೆದ್ದೆ ಎನ್ನುವ ಹಾಗೆ ಅಹಂಕಾರ ಪಡಬೇಡ. ನಿನ್ನ ತಂದೆ ಹೋದ ದಾರಿ ಹಾಗೆಯೇ ಇದೆ. ಮಗನಾದಂತಹ ನಿನ್ನನ್ನು ಕಳುಹಿಸಿಕೊಟ್ಟೆ. ನಿನ್ನಲ್ಲಿ ಓರುವವರಾರುಂಟು ಕಾರುಣ್ಯ ಬಾರಿ ಪೊರೆಯಬೇಕೆಲ್ಲ ಪೊರೆಯಬೇಕೆಲ್ಲ. ನಿನ್ನಲ್ಲಿ ಹೋರಾಟಕ್ಕೆ ಮುಂದಾದೆ ಎಂದಾದ್ರೆ ನನ್ನ ಪಾಲಿಗೆ ಸೋಲಾಯಿತು. ಸರಿ, ಹಾಗಾದ ಕಾರಣ ಬಲಾನ್ವಿತನಾದಂತಹ ನಿನ್ನಲ್ಲಿ ಇನ್ನು ಮುಂದೆ ನನ್ನ ಹೋರಾಟ ಇಲ್ಲ. ಹಾಗಾಗಿ ಕ್ಷಮೆಯಾಚಿಸುತ್ತಾ ಇದ್ದೇನೆ. ದೇವೇಂದ್ರ, ಕ್ಷಮಾಯಾಚನೆಯನ್ನು ಮಾಡುತ್ತಾ ಇದ್ದಿ. ಅಂತಹ ನಿನ್ನ ಮೈ ಮೇಲೆ ಕೈ ಮಾಡುವುದಕ್ಕೆ ನನಗೆ ಮನಸ್ಸಿಲ್ಲ. ಖಂಡಿತವಾಗಿಯೂ ನಿನ್ನನ್ನು ಬಿಟ್ಟಿದ್ದೇನೆ. ಮುಂದೇನು ಅದನ್ನು ಹೇಳು. ಸೋತಂತಹ ನಾನು ಸರ್ವಾಧಿಕಾರವನ್ನು ನಿನಗೆ ಒಪ್ಪಿಸಿದವನಿದ್ದೇನೆ. ಅಧಿಕಾರ ನನಗೆ? ಹೌದು. ನೀನು ಹೇಗಿರ್ತಿ? ನನ್ನ ಅಡಿಯಾಳಾಗಿರ್ಬೇಕು. ಸರಿ, ನಾನು ಹೇಳಿದ ಹಾಗೆ ಕೇಳತಕ್ಕದ್ದು. ಎಲ್ಲಾದರೂ ನನಗೆ ಅನ್ಯಾಯವನ್ನು ಮಾಡುವುದಕ್ಕೆ ಮನ ಮಾಡಿದ್ರೆ ಹಾಗೇನಿಲ್ಲ, ಪರಿಸ್ಥಿತಿ ಹಾಳಾದೀತು. ಹಾಗಿದ್ರೆ ಸ್ವರ್ಗಲೋಕ ನನ್ನದಾಗಿದೆ, ಒಮ್ಮೆ ಪರಿಚಯ ಮಾಡಬೇಕಲ್ವಾ? ಸಕಲ ಸಂಪತ್ತು ನನ್ನದಾಗಿದೆ. ಎಲ್ಲವನ್ನೂ ನೀನು ನನಗೆ ಕೊಟ್ಟಿದ್ದಿ, ಕೊಟ್ಟವನಿದ್ದೇನೆ. ಒಮ್ಮೆ ನನಗೆ ನೋಡಬೇಕಲ್ಲ, ಎಲ್ಲಿದೆ? ಆ ಕಡೆಗೆ ದೃಷ್ಟಿ ಹಾಯಿಸಿ ನೋಡಿದ್ಯಾ? ಸುರಧೇನುವಾದಂತಹ ಕಾಮಧೇನು ಅಲ್ಲಿ ಗೋಚರಿಸುತ್ತಾ ಇದೆ. ಕಾಮಧೇನು ನನ್ನ ಸ್ವಾಧೀನ. ಹೌದು. ಆ ಬಳಿಕ ಉಚ್ಚೈಷವ, ಆಗಲಿ. ಆ ಬಳಿಕ ಚಿಂತಾಶವ, ಬಿಳಿ ಕುದುರೆ. ಹೌದು. ಅದು ಯಾಕಿರುವುದು? ಅದು ಏರಿ ಹೋಗುವುದಕ್ಕೆ. ಅದೇನು? ಸಮೀಪದಲ್ಲೇ ಒಂದು ಐರಾವತವೂ ಇದೆ, ಅದು ಬಿಳಿ ಆನೆ. ಅದು ಕೂಡ ನಿನಗೆ ಇನ್ನು ಮುಂದೆ. ಅಲ್ಲ, ಅದು ಇದುವರೆಗೆ ಹಾಕಿದ್ದದ್ದು
ಅದು ನಾನು ಹೋಗುವುದಕ್ಕೆ ಇದ್ದದ್ದು. ಅಲ್ಲ ನಿನಗೆ ಎರಡೆರಡು ವಾಹನ ಮಾರೆ, ಕಾರಣ ಉಂಟು. ಒಂದು ಸಾಕಾಗುದಿಲ್ಲ ನಿನಗೆ? ಒಂದು ಸಾಕಾಗ್ತದೆ. ಹಾ. ಆದ್ರೆ ನಮಗೆ ಮನಸ್ಸು ಹೇಗೆ ಹಾತೊರೆಯುತ್ತದು ಅದರಲ್ಲಿ ನಾವು ಹೋದ್ರೆ ಆಯ್ತು. ವೇಗವಾಗಿ ಹೋಗ್ಬೇಕಿದ್ರೆ ಅಲ್ಲಿ ಉಚ್ಚೇಶವ ಉಂಟಲ್ಲ, ಹಾ. ಸ್ವಲ್ಪ ನಿಧಾನ ಗತಿಯಿಂದ ಹೋಗ್ಬೇಕಾದ್ರೆ ಹಾ. ಐರಾವತ ಉಂಟು. ಆಗ್ಲಿ ಅದು ಆ ಬಳಿಗೆ ಇನ್ನು. ಆ ಬಳಿಕ ಕಲ್ಪವೃಕ್ಷ, ಸರಿ ಚಿಂತಾಮಣಿ, ಆಗ್ಲಿ ಸುರಪಾರಿಜಾತ, ಸರಿ ಇದೆಲ್ಲ ನಿನಗೆ. ಆಗಲಿ. ಅಷ್ಟೇ ಅಲ್ಲ, ತ್ರಿವಿಷ್ಟರ ಪದವಿಯನ್ನೇ ನಿನಗೆ ಒಪ್ಪಿಸಿದ್ದೇನೆ. ಯಾರಿಗೊಳ್ತೇನೆ ಸ್ವರ್ಗಲೋಕ ನನ್ನ ಸ್ವಾಧೀನವಾಯಿತು. ಎಲ್ಲಾ ಸಂಪತ್ತುಗಳನ್ನು ನನಗೆ ನೀನು ಬಿಟ್ಟು ಕೊಟ್ಟಿದ್ದಿ. ಆಯ್ತಾ ಇಲ್ಲಿಗೆ? ಮತ್ತೆ ಮುಗೀತಾ? ಮುಗಿಯಿತಲ್ಲ, ಇನ್ನೇನಿದೆ? ಒಂದನ್ನು ಉಳಿಸಿಕೊಂಡಿದ್ದೀಯಲ್ಲ, ಯಾವುದು? ಯಾಕೆ ಹಾಗೆ ಮಾಡಿದೆ? ನಿನ್ನ ಮಡದಿಯಾದಂತಹ ಶಚಿಯಲ್ಲಿದ್ದಾಳೆ, ಅವಳನ್ನು ಕಳುಹಿಸು. ಸಚಿಯನ್ನು ಒಪ್ಪಿಸುವುದಕ್ಕೆ ನಾನೆಷ್ಟರವನು ಕೇಳು, ನನ್ನಿಂದ ಆಗ್ತದೆ. ಇಲ್ಲಿ ಬಂದು ಕುಳಿತುಕೊಳ್ಳಿ ಅಂತ ಶಚಿ. ಹೌದಾ? ನೀನು ಒಪ್ಪಿಸುವುದು ಬೇಡ, ಅವಳೇ ಬಂದು ಇಲ್ಲಿ ಕುಳಿತುಕೊಳ್ಳಿ. ಒಂದು ವೇಳೆ ಬಾರದಿದ್ರೆ ಏನು ಮಾಡುವುದು? ಇಲ್ವಾ? ನನ್ನಿಂದ ಆದಿತ್ತ. ಯಾ ದೇವೇಂದ್ರ! ಅಭಿನಯಿಸುತ್ತಾ ಇದ್ದೀಯಾ? ನಾಟಕ ಮಾಡುತ್ತಾ ಇದೆಯಾ? ಎಲ್ಲ ಸಂಪತ್ತುಗಳನ್ನು ನನಗೆ ಒದಗಿಸಿದೆ. ತ್ರಿವಿಷ್ಟಪದಲ್ಲಿ ನಾನು ಕುಳಿತಾಕ್ಷಣ ಶಚಿ ನನ್ನ ವಾಮಭಾಗದಲ್ಲಿ ಕುಳಿತುಕೊಳ್ಳಬೇಕಿತ್ತು. ಮನಸ್ಸಿಲ್ಲಲ್ಲ ನಿನಗೆ? ಒಂದೇ ಒಂದು ಮಾತು, ಆದಷ್ಟು ಬೇಗನೆ ಶಚಿಯನ್ನು ಕರೆದುಕೊಂಡು ಬಂದು ನನ್ನ ಎಡಭಾಗದಲ್ಲಿ ಕುಳ್ಳಿರಿಸಿದೆ ಅಲ್ಲ ಅಂತಾದ್ರೆ ಏನು ಮಾಡ್ತಾರೆ ಗೊತ್ತಾ? ಈ ವಜ್ರ ಕಂಬಕ್ಕೆ ನಿನ್ನನ್ನು ಬಂಧಿಸಿ ನಿನ್ನ ಕಣ್ಣ ಮುಂದೆ ಶಚಿಯನ್ನು ನಾನು ಬಲಾತ್ಕಾರ ಮಾಡುವುದಕ್ಕಿದೆ. ಜಾಗ್ರತೆ.